ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಹೇಗಿದ್ದೀರಾ ಎಲ್ಲರೂ? ಇವತ್ತು ನಾನು ಮೂಲಂಗಿ ಪರೋಟ ಮಾಡೋದು ಹೇಗೆ ಅಂತ ಹೇಳಿ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಮೂಲಂಗಿನ ನೀವು ಪಲ್ಯ, ಸಾಂಬಾರು ಈ ರೀತಿಯಾಗೆಲ್ಲ ತಿಂದಿರ್ತೀರ. ಪರೋಟನ ಒಂದ್ಸಲ ಮಕ್ಕಳಿಗೆ ಮಾಡಿಕೊಡಿ, ಅವರ ಟಿಫನ್ಗೆ ಕೊಟ್ಟರೆ ಮಾತ್ರ ತುಂಬ ಇಷ್ಟಪಟ್ಟು ತಿಂತಾರೆ. ಮೂಲಂಗಿಯಲ್ಲಿ ಎಷ್ಟು ಹೆಲ್ತ್ ಬೆನಿಫಿಟ್ಸ್ ಇದೆ ಅಂತ ನಿಮಗೆಲ್ಲ ಗೊತ್ತು. ಕಣ್ಣಿಗೆ ತುಂಬ ಅಂದರೆ ತುಂಬಾ ಒಳ್ಳೆಯದು. ಇನ್ನೊಂದೇನಪ್ಪ ಅಂತೇಳಿದ್ರೆ ವಿಂಟರಲ್ಲಿ ಫ್ರೆಶ್ ಆಗಿ ಸಿಗುತ್ತೆ. ಅದಕ್ಕೋಸ್ಕರ ನಾನು ಫಸ್ಟು ಇವಾಗ ಹಿಟ್ಟನ್ನು ಕಲಸಿಟ್ಕೊಂಡಿದ್ದೀನಿ. ಅಂದರೆ ಗೋಧಿ ಹಿಟ್ಟಿಗೆ ಸ್ವಲ್ಪ ಎಣ್ಣೆ, ಅಜ್ವಾನ ಮತ್ತು ಸ್ವಲ್ಪ ಅರಿಶಿನ ಹಾಕಿದ್ದೀನಿ. ಅರಿಶಿನ ನಾನು ಕಲರ್ಗೋಸ್ಕರ ಹಾಕಿದ್ದೀನಿ. ಹಿಟ್ಟು ಕಲಿಸ್ಕೊಂಡು ಪಕ್ಕದಲ್ಲಿ ಇಟ್ಕೊಂಡಿದ ಮೇಲೆ ಇವಾಗ ನಾನು ಮೂಲಂಗಿನ ಈ ಥರ ಅದರದ್ದು ಸಿಪ್ಪೆ ಎಲ್ಲ ತೆಗೆದುಬಿಟ್ಟು ಸೈಡಲ್ಲಿ ಇಟ್ಕೊತಾ ಇದ್ದೀನಿ. ನಾನಿಲ್ಲಿ ಒಂದು 3 ಮೂಲಂಗಿನ ತಗೊಂಡಿದ್ದೀನಿ. 3 ಮೂಲಂಗಿಯಲ್ಲಿ ನಿಮಗೆ ಏನಿಲ್ಲ ಅಂದರೆ ಒಂದು 6 ಪರೋಟನ ಮಾಡ್ಕೋಬೋದು. ಇಲ್ಲ ಅಂದರೆ ನೀವು ಜಾಸ್ತಿ ಸ್ಟಫಿಂಗ್ ಹಾಕ್ಕೊತೀರ ಅಂತ ಹೇಳಿದ್ರೆ ಒಂದು 4 to 5 ಪರೋಟನ ಮಾಡ್ಕೋಬೋದು. ನನ್ನ ಮಕ್ಕಳು ಯಾವಾಗಲೂ ಇದನ್ನೇ ಕೇಳ್ತಾರೆ ಮಾಡಿಕೊಡು ಅಂತ ಹೇಳಿ. ಅವ್ರಿಗೆ ಏನು ಅಲ್ಲಿ ಸ್ಟಫಿಂಗ್ ಹಾಕಿದ್ದೀನಿ ಅಂತ ಹೇಳಿ ಗೊತ್ತಿರಲ್ಲ. ನಾನು ಮೂಲಂಗಿ ಅಂತ ಹೇಳಿದರೆ ಅವರಿಗೆ ತೋರಿಸಿದ್ರೇ ಆ ವೆಜಿಟೇಬಲು ನಾವು ತಿನ್ನಲ್ಲ ಅಂತ ಹೇಳ್ತಾರೆ. ಹಾಗಾಗಿ ನಾನು ಅದನ್ನು ಟೇಸ್ಟಿಯಾಗಿ ಮಾಡಿಕೊಟ್ರೆ, ಅವ್ರಿಗೆ ಕಾಣಿಸ್ದೇ ಇರೋ ಥರ ಮಾಡಿಕೊಟ್ರೆ ಇಂಟ್ರೆಸ್ಟಿಂದ ತಿಂದ್ಬಿಟ್ಟು ಬರ್ತಾರೆ. ಮತ್ತು ಹೆಲ್ತ್ಗೂ ಕೂಡ ತುಂಬ ಒಳ್ಳೆಯದು. ಇವಾಗ ನೋಡಿ, ನಾನು ಅದು ಸಿಪ್ಪೆ ಎಲ್ಲ ತೆಗೆದುಬಿಟ್ಟು ತುರಿದಿಟ್ಕೊಂಡಿದ್ದೀನಿ. ನಿಮಗೆ ಗೊತ್ತೇ ಇದೆ ಮೂಲಂಗಿಯಲ್ಲಿ ಎಷ್ಟು ನೀರಿರುತ್ತೆ. ಆ ನೀರನ್ನೆಲ್ಲ ನೀಟಾಗಿ ಹಿಂಡ್ಕೋಬೇಕು. ಇನ್ನೊಂದೇನಪ್ಪ ಅಂತ ಹೇಳಿದ್ರೆ, ಒಂದೊಂದು ಮೂಲಂಗಿನೇ 2 ಸಲ ಹಿಂಡ್ಕೋಬೇಕಾಗುತ್ತೆ. ಇಲ್ಲಾಂದರೆ ಒಂದೊಂದು ನಾರ್ಮಲಾಗಿ ನೀರು ಕಮ್ಮಿ ಬಿಟ್ಕೊಳ್ಳುತ್ತೆ. ಸೊ ಅದಾಗಿದ್ದರೆ ಪರವಾಗಿಲ್ಲ. ಒಂದು ಸಲ ಹಿಂಡ್ಕೊಂಡಿದ್ರೆ ಆಲ್ಮೋಸ್ಟ್ ಸಾಕಾಗುತ್ತೆ. ಒಂದು ವೇಳೆ ನೀವು ತುಂಬ ಲೇಟಾಗಿ ಸ್ಟಫಿಂಗನ್ನು ಹಾಕಿಬಿಟ್ಟು ಮಾಡ್ತಾ ಇದ್ದೀರಾ ಅಂತ ಹೇಳಿದರೆ, ಜಾಸ್ತಿ ನೀರು ಅನಿಸಿದ್ರೆ ಅದನ್ನು ಆವಾಗ ನೀವು ಚೆಕ್ ಮಾಡಿಕೊಂಡು ಇನ್ನೊಂದು ಸಲ ಹಿಂಡ್ಕೋಬೋದು. ನಾನಿಲ್ಲಿ ಒಂದು ಸಲನೇ ಹಿಂಡ್ಕೊತಾ ಇದ್ದೀನಿ. ಆ ರಸನೆಲ್ಲ ತೆಗೆಯೋದ್ರಿಂದ ಅದರ ಸ್ಮೆಲ್ ಕೂಡ ಸ್ವಲ್ಪ ಕಮ್ಮಿ ಆಗುತ್ತೆ. ಮಕ್ಕಳಿಗೆ ಗೊತ್ತಾಗಲ್ಲ ಮೂಲಂಗಿದೆ ಮಾಡಿಕೊಟ್ಟಿದ್ದಾರೆ ಅಂತ. ಇವಾಗ ನೋಡಿ ಈ ಥರ ಆಗಿದೆ. ಅದು ಜಾಸ್ತಿ ಡ್ರೈ ಏನು ಆಗ್ತಾ ಇಲ್ಲ, ಇಷ್ಟ ಆಗಿದೆ. ಇದಾಗಿದ ಮೇಲೆ ಇದಕ್ಕೆ ಮಸಾಲೆಯನ್ನು ಆ್ಯಡ್ ಮಾಡಿಕೊಳ್ಳುವ. ನಾನು ಕೂಡ ಈ ಪರೋಟನ ಫಸ್ಟು ಮಾಡ್ತಾ ಇರಲಿಲ್ಲ. ಇಲ್ಲೆಲ್ಲ ವಿಂಟರಲ್ಲಿ ಇದು ಫೇಮಸ್ ಆ್ಯಕ್ಚುಲಿ. ನಾನು ಒಂದಿನ ಟ್ರೈ ಮಾಡಿದಾಗ ನನಗನ್ನಿಸಿತ್ತು ಎಷ್ಟು ಚೆನ್ನಾಗಿ ಬಂದಿತ್ತು, ಎಷ್ಟು ಟೇಸ್ಟಿಯಾಗಿತ್ತು. ಮಕ್ಳಿಗೂ ಕೂಡ ಇಷ್ಟ ಆಯಿತು. ನಮಗೆ ಹೆಲ್ಪರ್ ಒಬ್ಬಳು ಬರ್ತಾಯಿದ್ರು, ಅವರು ನನಗೆ ಹೇಳ್ಕೊಟ್ಟಿದ್ರು ಈ ಥರ ಮಾಡೋದಿದೆ ಅಂತ. ಸೊ ನೋಡಿ, ನಾನಿವಾಗ ಇದಕ್ಕೆ ಮಸಾಲೆ ಏನಪ್ಪ ಅಂತ ಹೇಳಿದರೆ, ಸ್ವಲ್ಪ ಅರಿಶಿನ, ಹಾಗೆ ಸ್ವಲ್ಪ ಖಾರಕ್ಕೆ ಸ್ವಲ್ಪನೇ ಏನಂತಾರೆ ಮೆಣಸಿನ ಪುಡಿ ಅಂತಾರಲ್ವ, ಅದು ಹಾಕ್ಕೊಂಡಿದ್ದೀನಿ. ಮತ್ತು ಒಂದು 2 ಸ್ಪೂನ್ ಆಗುವಷ್ಟು ಧನಿಯಾ ಹಾಕ್ಕೊಂಡಿದ್ದೀನಿ. ಖಾರ ಏನೇನು ಜಾಸ್ತಿ ಹಾಕ್ಕೋಬೇಕು ಅಂತ ಏನಿಲ್ಲ. ಹಾಗೆ ಉಪ್ಪನ್ನು ಹಾಕ್ಕೊತಾ ಇದ್ದೀನಿ. ಇವಾಗ ಉಪ್ಪನ್ನು ಸ್ವಲ್ಪ ಲಾಸ್ಟಲ್ಲಿ ಹಾಕ್ಕೊಂಡಿದ್ರೆ ನಡೆಯುತ್ತೆ. ಏನಕ್ಕಂದರೆ ಒಂದೊಂದು ಸಲ ನೀರು ಜಾಸ್ತಿ ಬಿಟ್ಕೊಳ್ಳುತ್ತೆ ಉಪ್ಪು ಹಾಕೋದ್ರಿಂದ. ಹಾಗೆ ಇದಕ್ಕೆ ನಾನು ಸ್ವಲ್ಪ ಬೆಲ್ಲದ ಪುಡಿಯನ್ನು ಹಾಕ್ತಾ ಇದ್ದೀನಿ. ನಿಮ್ಮ ಹತ್ರ ಬೆಲ್ಲದ ಪುಡಿ ಇಲ್ಲಾಂದರೆ ಬೆಲ್ಲನ ಕುಟ್ಬಿಟ್ಟು ಹಾಕ್ಕೋಬೋದು. ಬೆಲ್ಲ ಏನಕ್ಕೆ ಹಾಕ್ಕೊತಿದ್ದೀನಿ ಅಂತ ಹೇಳಿದರೆ, ಮೂಲಂಗಿದು ಅದು ಒಂದು ಖಾರದ್ದು ಒಂದು ಟೇಸ್ಟ್ ಇದೆಯಲ್ಲ, ಅದನ್ನು ಕಮ್ಮಿ ಮಾಡಿ ತುಂಬ ಟೇಸ್ಟಿಯಾಗಿರುತ್ತೆ. ಇದ್ರ ಜೊತೆ ನೀವೇನು ಕೊಡಲಿಲ್ಲ ಅಂದ್ರೂ ಆ ಥರನೇ ತಿನ್ಬೋದು. ಹಾಗಾಗಿ ನಾನು ಬೆಲ್ಲವನ್ನು ಆ್ಯಡ್ ಮಾಡ್ತಿದ್ದೀನಿ. ನೀವು ಮೂಲಂಗಿ ಪರೋಟ ಮಾಡಬೇಕಾದ್ರೆ ಖಂಡಿತ ಬೆಲ್ಲನ ಆ್ಯಡ್ ಮಾಡಿ, ಜಸ್ಟ್ 1 ಸ್ಪೂನು. ಅದರಿಂದ ಅದಕ್ಕೆ ಟೇಸ್ಟ್ ಸ್ವಲ್ಪ ಡಿಫ್ರೆಂಟಾಗಿ ಕೊಡುತ್ತೆ. ಹಾಗೆ ಈ ಥರ ನೋಡಿ, ಅದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ಥರ ಆಗಿದೆ ಅದು. ಇವಾಗ ಮಿಕ್ಸ್ ಆಗಿದ ಮೇಲೆ ಇವಾಗ ಇದನ್ನು ಸೈಡಲ್ಲಿ ಇಟ್ಕೊಳ್ಳುವ. ಇವಾಗ ನಾನು ಫಸ್ಟೇ ಕಲಸಿಟ್ಟಿದ್ನಲ್ವ ಹಿಟ್ಟು, ಅದನ್ನೆಲ್ಲ ನೀಟಾಗಿ ಇನ್ನೊಂದು ಸಲ ನಾದ್ಕೋಬೇಕು. ನಾನು ಮೂಲಂಗಿ ರೈಸ್ದು ಕೂಡ ವಿಡಿಯೋನ ನಾನು ನನ್ನ ಚಾನಲಲ್ಲಿ ಹಾಕಿದ್ದೀನಿ. ಯಾರೆಲ್ಲ ನೋಡಲಿಲ್ಲ ಅಂದರೆ ಅದನ್ನು ಕೂಡ ಹೋಗ್ಬಿಟ್ಟು ನೋಡ್ಬೋದು. ಏನಕ್ಕಂದರೆ ಅದಂತೂ ಇನ್ನೂ ಚೆನ್ನಾಗಿರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ಹೊಸ ಹೊಸ ಥರದ ಫುಡ್ಡನ್ನು ಟ್ರೈ ಮಾಡೋರು, ಇಂಟ್ರೆಸ್ಟ್ ಇರೋರು ಕೂಡ ಅದನ್ನು ಮಾಡ್ಕೊಂಡು ತಿನ್ಬೋದು. ಇವಾಗ ಇಲ್ಲಿ ಏನಪ್ಪ ಅಂತ ಹೇಳಿದರೆ, ಪೂರಿ ಸೈಜ್ದು ಅಂದರೆ ಪೂರಿ ಏನು ಮಾಡ್ತೀವಿ ನಾವು, ಚಿಕ್ಕ ಚಿಕ್ಕ ಪೂರಿ, ಅದಕ್ಕಿಂತ ಸ್ವಲ್ಪ ದೊಡ್ಡದು ರೌಂಡ್ ಪೇಡನ್ನು ಮಾಡ್ಕೋಬೇಕು. ಏನಕ್ಕೆ ಅಂದರೆ ನಾನಿಲ್ಲಿ 2 ಚಪಾತಿಯನ್ನು ಹಾಕ್ಬಿಟ್ಟು ಮಾಡ್ತಾಯಿದ್ದೀನಿ. ಯೂಶ್ವಲಿ ಮೂಲಂಗಿಗೆ 2 ಚಪಾತಿ ಲಟ್ಟಿಸ್ಕೊಂಡು ಆ ಥರನೇ ಮಾಡ್ತಾರೆ. ಬೇರೆ ಎಲ್ಲ ಪರೋಟನ ಜಸ್ಟ್ ಫೋಲ್ಡಿಂಗಲ್ಲಿ ಮಾಡ್ತಾರೆ. ಇದು ಬ್ರೇಕ್ ಆಗುತ್ತೆ, ನೀರೆಲ್ಲ ಬಿಟ್ಕೊಳ್ಳುತ್ತೆ ಅಂತ ಹೇಳಿ ಈ ಥರ 1 ಚಪಾತಿನ ನಾನಿವಾಗ ಲಟ್ಟಿಸ್ಕೊಂಡು ತೆಳುವಾಗಿ ಲಟ್ಟಿಸ್ಕೋಬೇಕು. ತುಂಬ ತೆಳುವಾಗಿ ಲಟ್ಟಿಸ್ಕೋಬೇಕು. ಏನಕ್ಕಂದರೆ 2 ಚಪಾತಿ ಹಾಕ್ಬಿಟ್ಟು ಮಾಡೋದ್ರಿಂದ ನೀವು ಜಾಸ್ತಿ ತೆಳುವಾಗಿ ಲಟ್ಟಿಸ್ಕೊಂಡು ಸೈಡಲ್ಲಿ ಪ್ಲೇಟಲ್ಲಿ ಇಟ್ಕೋಬೇಕು.
ಇವಾಗ ಆಲೂ ಪರೋಟ ಅದೆಲ್ಲ ಏನಾಗುತ್ತೆ ನಾರ್ಮಲಾಗಿ ಅದರಲ್ಲೇ ನಾವು ಸ್ಟಫಿಂಗ್ ಹಾಕಿಬಿಟ್ಟು ಮಾಡ್ತೀವಿ. ಇಲ್ಲ ಇದು ಆ ಥರ ಅಲ್ಲ, ಇದು ನೀರು ಜಾಸ್ತಿ ಇರೋದ್ರಿಂದ ಹಾಗಾಗಿ ಇದನ್ನು 2 ಚಪಾತಿನ ಮಾಡ್ಕೊತಾ ಇದ್ದೀನಿ. ನನ್ನ ಮಕ್ಳಿಗೇನಪ್ಪ ಅಂದರೆ ಇಲ್ಲಿ ಸೈಡ್ ಮಕ್ಕಳೆಲ್ಲ ಜಾಸ್ತಿ ಈ ಟೈಪು ಫುಡ್ ತೊಗೊಂಬರ್ತಾರೆ ಟಿಫನ್ಗೆ. ಸೊ ಹಾಗಾಗಿ ಅವ್ರು ಈ ಥರನೇ ಕೇಳ್ತಾರೆ. ನೋಡಿ 1 ಸ್ಪೂನ್ ತಗೊಂಡು ನೀವು ಇವಾಗ 1 ಚಪಾತಿ ಮೇಲೆ ಈ ಥರ ಸ್ಪ್ರೆಡ್ ಮಾಡಿ, ನಿಮ್ಗೆ ಎಷ್ಟು ಇಷ್ಟನೋ ಅಷ್ಟು ನೀವು ಸ್ಪ್ರೆಡ್ಡಿಂಗ್ನ ಇದರಲ್ಲಿ ಸ್ಟಫಿಂಗ್ನ ಹಾಕೋಬೋದು. ನೀಟಾಗಿ ಅದನ್ನು ಸೆಟ್ ಮಾಡಿಕೊಂಡು ಇವಾಗ ಇನ್ನೊಂದು ಚಪಾತಿನ ಇದ್ರ ಮೇಲೆ ಹಾಕಿ ಲಾಕ್ ಮಾಡೋದು ಅಷ್ಟೇ. ಸೊ ತುಂಬ ಚೆನ್ನಾಗಿರುತ್ತೆ. ಇವಾಗ ನೋಡಿಕೊಂಡು ನೀವು ಅಡ್ಜಸ್ಟ್ ಮಾಡಿಕೊಂಡು ಸೈಜು ಏನಾದರೂ ಅಲ್ಲಿ ಇಲ್ಲಿ ಆಗಿದ್ರೆ ಸೈಡನ್ನು ಮಾತ್ರ ಸ್ವಲ್ಪ ಚೆನ್ನಾಗಿ ಮಾಡ್ಕೋಬೇಕು. ಆಮೇಲೆ ಸ್ವಲ್ಪ ಈ ಥರ ಟ್ಯಾಪ್ ಮಾಡಿದರೆ ಅದು ನೀಟಾಗಿ 2 ಚಪಾತಿನೂ ಅಂಟ್ಕೊಳ್ಳುತ್ತೆ. ಇದನ್ನು ನೀವು ಕರ್ಡ್ ಜೊತೆ ತಿನ್ಬೋದು, ಇಲ್ಲಾಂದರೆ ಸಾಸ್ ಜೊತೆ ತಿನ್ಬೋದು, ಏನೂ ಇಲ್ಲ ಅಂದರೆ ಹಾಗೆ ಕೂಡ ತಿನ್ಬೋದು. ಅಷ್ಟು ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ಖಂಡಿತ ನೀವೆಲ್ಲ ಟ್ರೈ ಮಾಡಿಬಿಟ್ಟು ನನಗೆ ಕಮೆಂಟ್ ಮಾಡಿಬಿಟ್ಟು ತಿಳಿಸಿ. ಇವಾಗ ಯಾವಾಗಲೂ ಪರೋಟ ಮಾಡುವಾಗ ನಾವು ಹೈ ಫ್ಲೇಮಲ್ಲಿ ಇಟ್ಕೊಂಡು ಮಾಡಬೇಕು. ಏನಕ್ಕೆ ಹೇಳಿದರೆ ಅದು ಆಲ್ರೆಡಿ ನಾವು ಸ್ಟಫಿಂಗ್ ಒಳಗಡೆ ನಾರ್ಮಲಾಗಿ ಬೇಯಿಸ್ಕೊಂಡು ಹಾಕಿಟ್ಟಿರ್ತೀವಿ. ಇಲ್ಲಾಂದರೆ ಜಾಸ್ತಿ ಬೇಯಿಸ್ಕೋಬೇಕು ಅಂತೇನು ಇರಲ್ಲ. ಹೊರಗಡೆ ಚಪಾತಿ ಕೂಡ ಬೆಂದಿದ್ರೆ ಸಾಕಾಗುತ್ತೆ. ಆದರೆ ಬೇಗ ಬೇಗ ಮಡಚಬೇಕು. ಒಂದೊಂದು ಏನಂತಾರೆ 4 to 5 ಸೆಕೆಂಡ್ಸ್ಗೆ ನಾವು ಉಲ್ಟಾ ಹಾಕ್ಕೊಂಡು ಈ ಥರ ಸೈಡೆಲ್ಲ ನೀಟಾಗಿ ಬೇಯಿಸ್ಕೋಬೇಕು. ಹಾಗೆ ನಾನು ಮೇಲ್ಗಡೆ ತುಪ್ಪನ ಹಾಕಿದ್ದೀನಿ. ಅದು ಚೆನ್ನಾಗಿ ಬೇಯುತ್ತೆ. ಹೇಗೆ ಉಬ್ತಾ ಇದೆ ನೋಡ್ತಾ ಇರ್ಬೋದು ನಾವು. ತುಂಬ ಚೆನ್ನಾಗಿ ಉಬ್ಬಿ ಚೆನ್ನಾಗಿ ಸಾಫ್ಟಾಗಿ ಬರುತ್ತೆ ಇದು. ಟೇಸ್ಟು ಕೂಡ ತುಂಬ ಚೆನ್ನಾಗಿರುತ್ತೆ. ನನ್ನ ಮಕ್ಕಳು ಈ ಪರೋಟ ಮಾಡಿದರೆ ಬೆಳಿಗ್ಗೆ ಟಿಫನ್ಗೆ ತಿಂದ್ಬಿಟ್ಟು ಬರ್ತಾರೆ, ಮತ್ತು ಇಲ್ಲಿ ಮನೆಗೆ ಬಂದಮೇಲೆ ಮತ್ತೆ ಕೇಳ್ತಾರೆ. ಸೊ ಹಾಗಾಗಿ ನಾನು ಮತ್ತೆ ಜಾಸ್ತಿನೇ ಹಿಟ್ಟು ಕಲಸಿಟ್ಟಿರ್ತೀನಿ. ಈವ್ನಿಂಗ್ ಬಂದಮೇಲೆ ಮತ್ತೆ ಅವ್ರಿಗೆ ಮಾಡಿಕೊಡ್ತೀನಿ. ತುಂಬ ಇಷ್ಟಪಟ್ಟು ತಿಂತಾರೆ. ಕರ್ಡ್ ಜೊತೆ ಅಂತೂ ತುಂಬ ಟೇಸ್ಟಿಯಾಗಿರುತ್ತೆ. ಇನ್ನೊಂದೇನಪ್ಪ ಅಂತ ಹೇಳಿದ್ರೆ ಇದು ತುಂಬ ಹೆವಿ ಅನಿಸುತ್ತೆ. ಅದಕ್ಕೋಸ್ಕರ 1 ಇಲ್ಲ 1.5 ಕೊಟ್ರೇ ದೊಡ್ಡವ್ರಿಗೆ ಸಾಕು. ಮಕ್ಕಳಿಗಾದರೆ 1 ಕೊಟ್ರೇ ಅವ್ರಿಗೆ ಸಾಕಾಗುತ್ತೆ. ಇದು ಜಸ್ಟು ಆ ಪೌಡ್ರ್ ಮಿಕ್ಸ್ಚರ್ ಮಾಡ್ಕೊಳ್ಳೋದೇ ಕೆಲಸ, ಇಲ್ಲಾಂದರೆ ಬೇರೆ ಎಲ್ಲ ನೀಟಾಗಿ ಆಗುತ್ತೆ. ನೋಡ್ತಾ ಇರ್ಬೋದು ನೀವು, ನಾನೆಲ್ಲ ರೆಡಿ ಮಾಡಿದ್ದೀನಿ. ಇವಾಗ ಪ್ಯಾಕ್ ಮಾಡಿ ಹಾಕಿದರೆ ಆಯಿತು. ಸೊ ನಿಮಗೆಲ್ಲ ಹೇಗೆ ಅನಿಸಿತ್ತು ಈ ಪರೋಟ? ಯಾವತ್ತಾದರೂ ತಿಂದಿದ್ರಾ, ನೋಡಿದ್ರಾ, ಕೇಳಿದ್ರಾ ಅಂತ ಹೇಳಿ ನನಗೆ ಕಮೆಂಟ್ ಮಾಡಿಬಿಟ್ಟು ತಿಳಿಸಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅವರಿಗೆಲ್ಲ ತುಂಬ ತುಂಬ ಥ್ಯಾಂಕ್ಸ್. ಸೊ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು. ಬಾಯ್ ಬಾಯ್, ಟೇಕ್ ಕೇರ್.